24th question. What are the ill effects of dowry? What are the ill effects of dowry? ವರದಕ್ಷಿಣೆಯ ದುಷ್ಪರಿಣಾಮಗಳು ಏನು ಅಂತ ಕೇಳಿದ್ದಾರೆ ಅಲ್ವಾ. ಸೊ ವರದಕ್ಷಿಣೆ ಅಂತಂದ್ರೆ ಏನು ಮಕ್ಕಳೇ? ವಾಟ್ ಈಸ್ ಡೌರಿ? ಟೇಕಿಂಗ್ ಮನಿ, ಪ್ರಾಪರ್ಟಿ, ವೆಹಿಕಲ್ or whatever it may be at the time of marriage by the groom is called as dowry. Okay, so dowry diminishes women's self-respect, dignity and stature. ಸೊ ಡೌರಿಯಿಂದ, ವರದಕ್ಷಿಣೆಯಿಂದ ಏನಾಗುತ್ತೆ? ಮಹಿಳೆಯರ ಒಂದು ಆತ್ಮಗೌರವಕ್ಕೆ, ಮಹಿಳೆಯರ ಸಬಲೀಕರಣಕ್ಕೆ, ಆಕೆಯ ಒಂದು ಗೌರವಕ್ಕೆ ಓಕೆ ಧಕ್ಕೆಯನ್ನ ತರತ್ತೆ. ಘನತೆಗೆ, ಮಹಿಳೆಯರ ಘನತೆಗೆ, ಆತ್ಮಗೌರವಕ್ಕೆ ಧಕ್ಕೆಯನ್ನ ತರುವಂತದ್ದು ಡೌರಿ ಸಿಸ್ಟಮ್. ಓಕೆ, ನೆಕ್ಸ್ಟ್, ಇಟ್ ಲೀಡ್ಸ್ ಟು ಡೊಮೆಸ್ಟಿಕ್ ಕಾನ್ಫ್ಲಿಕ್ಟ್. ಇದರಿಂದ ಡೊಮೆಸ್ಟಿಕ್ ಕಾನ್ಫ್ಲಿಕ್ಟ್ ಅಂತಂದ್ರೆ ಮನೆಯಲ್ಲಿ ಕಾನ್ಫ್ಲಿಕ್ಟ್ಗಳು ಜಾಸ್ತಿ ಆಗುವಂತಹ ಸಂಭವ ಇರುತ್ತೆ. ಜಗಳಗಳು, ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುವಂತಹ ಸಂಭವ ಇರುತ್ತೆ. ಓಕೆನಾ? ಸಂಘರ್ಷಗಳು ಜಾಸ್ತಿ ಆಗಬಹುದು. ನೆಕ್ಸ್ಟ್, ಇಟ್ ಆಲ್ಸೋ creates animosity between men and women. Men and women madhye immorality and violence increases. Family relationships suffer. ಇವಾಗ ಡೌರಿಯನ್ನ ತಗೋತಾರೆ ಅಂತಂದ್ರೆ ಅದು ಹೆಣ್ಣು ಮಕ್ಕಳ ತಂದೆ ತಾಯಿಗಳು ಏನೇ ಒಂದು ಕಷ್ಟಪಟ್ಟು ಅದನ್ನ ಪೂರೈಸೋದಿಕ್ಕೆ ಶ್ರಮ ಪಡಬಹುದು. ಆವಾಗ ಇಲ್ಲಿ ಗಂಡು ಮತ್ತು ಹೆಣ್ಣಿನ ನಡುವೆ ಇರುವಂತಹ ಒಂದು ಬಾಂಧವ್ಯ ಕಡಿಮೆ ಆಗುವಂತಹ ಸಂಭವ ಹೆಚ್ಚು. ಓಕೆ, ಹಗೆತನ ಬೆಳಿಬಹುದು. ಗಂಡು ಮತ್ತು ಹೆಣ್ಣಿನ ನಡುವೆ ಹಗೆತನ ಬೆಳೆಯುತ್ತೆ. ಇದರಿಂದ ಇಮ್ಮೊರಾಲಿಟಿ, ಅನೈತಿಕತೆಗೆ ಇದು ಕಾರಣ ಆಗತ್ತೆ. ಹಿಂಸೆಗಳು ಜಾಸ್ತಿ ಆಗತ್ತೆ. ಕೊಟ್ಟಿಲ್ಲ ಡೌರಿ, ಇಫ್ ದ bride doesn't bring the dowry, then violence takes place at the home, isn't it? So you may have seen certain cases, dowry violence cases, isn't it? ಈಗ ಡೌರಿ ತಂದಿಲ್ಲ ಅಂತಂದ್ರೆ ಹಿಂಸೆ ಮಾಡ್ಬೋದು, ಹೊಡೆದು ಬಡಿಯೋದು ಈ ತರ ಮಾಡ್ಬೋದು. ಇದರಿಂದ ವೈಲೆನ್ಸ್ ಇನ್ಕ್ರೀಸ್ ಆಗುತ್ತೆ. ಫ್ಯಾಮಿಲಿ ರಿಲೇಶನ್ಶಿಪ್ ಸಫರ್, ಕೌಟುಂಬಿಕ ಸಂಬಂಧಗಳು ಹಾಳಾಗ್ತವೆ. ಓಕೆನಾ? ಸಾಮಾಜಿಕವಾಗಿ ಡೌರಿ ಅನ್ನೋದು ಎಷ್ಟು ದುಷ್ಪರಿಣಾಮವನ್ನ ಉಂಟು ಮಾಡ್ತಾ ಇದೆ ಅಲ್ವಾ. ಸೊ ಫ್ಯಾಮಿಲೀಸ್ ಆಫ್ ಬ್ರೈಡ್ಸ್ ಗೆಟ್ ಅಪ್ರೆಸ್ಡ್ ಅಂಡರ್ ಫಿನಾನ್ಷಿಯಲ್ ಕನ್ಸ್ಟ್ರೇಂಟ್ಸ್. ನಾನು ಆಗ್ಲೇ ಹೇಳಿದಾಗೆ they may undergo loans, or they may take loans, or they may suffer financially due to dowry system. ಈಗ ಬ್ರೈಡ್ ನ ತಂದೆ ತಾಯಿ ಅಂದ್ರೆ ವಧುವಿನ ತಂದೆ ತಾಯಿಗಳು ಸಾಲ ಸೋಲ ಮಾಡಿ ಕಷ್ಟಪಟ್ಟು ಡೌರಿಯನ್ನ ಹೊಂದಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಇದರಿಂದ ಅವರ ಕುಟುಂಬವು ಫೈನಾನ್ಷಿಯಲ್ ಕನ್ಸ್ಟ್ರೇಂಟ್ ಕ್ರೈಸಿಸ್ಗೆ ಹೋಗುವಂತಹ ಸಂಭವ ಇರುತ್ತೆ. ಆರ್ಥಿಕವಾಗಿ ಹಿಂಜರಿತಕ್ಕೆ ಒಳಗಾಗ್ತಾರೆ. Greed for dowry is leading to deception in the name of marriage. Okay, so greed for dowry ಅಂದ್ರೆ ದುರಾಸೆ, ವರದಕ್ಷಿಣೆಯ ದುರಾಸೆಯು ಮದುವೆಯ ಒಂದು ಘನತೆಗೆ ಧಕ್ಕೆ ತರ್ತಾ ಇದೆ. ಓಕೆನಾ? ಮದುವೆ ಅನ್ನುವಂತಹ ಹೆಸರಿಗೆ ಒಂದು ಘನತೆಯನ್ನು, ಘನತೆ, ಮದುವೆಯ ಹೆಸರಿನ ಘನತೆಗೆ ಒಂದು ಧಕ್ಕೆಯನ್ನ ತರ್ತಾ ಇದೆ. ಲೀಡಿಂಗ್ ಟು ಡಿಸೆಪ್ಷನ್ ಇನ್ ದ ನೇಮ್ ಆಫ್ ಮ್ಯಾರೇಜ್. ಸೊ ಎಲ್ರು ಹೀಗೆ ಮಾಡೋದಿಲ್ಲ. ಡಿಸೆಪ್ಷನ್ ಅಂತಂದ್ರೆ ಏನು ಮಕ್ಕಳೇ? ವಂಚನೆ. ಸೊ ಡೌರಿಯ ಸಲುವಾಗಿ ಮದುವೆ ಆಗೋರು ಇರ್ತಾರೆ. ದೇರ್ ಆರ್ ಪೀಪಲ್ they get married for the sake of dowry only. For 1 time, 2 time, 3 times they get married to receive dowry only, isn't it? So it increases deception in the name of marriage. ಮದುವೆ ಹೆಸರಿನಲ್ಲಿ ವಂಚನೆಗಳು ನಡೀತಾ ಇರ್ತವೆ. ಸೊ ಇದನ್ನ ನೀವು ನೋಡಿರ್ತೀರ, ಮೋಸ ವಂಚನೆಗಳು ನಡೆಯುವಂಥದ್ದು. ಓಕೆನಾ? In order to escape from the dowry menace, ಪೀಪಲ್ ಆರ್ ರೆಸಾರ್ಟಿಂಗ್ ಟು ಚೈಲ್ಡ್ ಮ್ಯಾರೇಜ್. ಈಗ ಹಳ್ಳಿಗಳಲ್ಲಿ ಮುಂದೆ ಮದುವೆ ಆಗೋ ಟೈಮಲ್ಲಿ ಡೌರಿ ಕೊಡ್ಬೇಕಾಗತ್ತೆ. ಡೌರಿ ಪದ್ಧತಿಯನ್ನ ಎಸ್ಕೇಪ್ ಮಾಡೋದಕ್ಕೋಸ್ಕರ, ಅದರಿಂದ ಹೊರ ಬರೋದಕ್ಕೋಸ್ಕರ, ಅದರಿಂದ ಪಾರಾಗುವುದಕ್ಕೋಸ್ಕರ ಏನ್ ಮಾಡ್ತಾರೆ? ಸಂಬಂಧಗಳಲ್ಲೇ
ಚಿಕ್ಕವರಿದ್ದಾಗೆ ಮದುವೆ ಮಾಡ್ಬಿಡೋದು, ಚೈಲ್ಡ್ ಮ್ಯಾರೇಜ್, ಬಾಲ್ಯ ವಿವಾಹವನ್ನ ಮಾಡ್ತಾ ಇರ್ತಾರೆ. ಸೊ ಈ ಡೌರಿಯಿಂದ ಬಾಲ್ಯ ವಿವಾಹಗಳು ಜಾಸ್ತಿ ಆಗುತ್ತವೆ. ನೆಕ್ಸ್ಟ್, ಫಿಮೇಲ್ ಫಿಟಿಸೈಡ್ ಅಂಡ್ ಫಿಮೇಲ್ ಇನ್ಫ್ಯಾಂಟಿಸೈಡ್ ಆರ್ ಇನ್ಕ್ರೀಸಿಂಗ್. ಶಿಶು ಹತ್ಯೆ ಮತ್ತು ಭ್ರೂಣ ಹತ್ಯೆ, ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣು ಶಿಶು ಹತ್ಯೆಗಳು ಕೂಡ ಡೌರಿಯಿಂದ ಇನ್ಕ್ರೀಸ್ ಆಗ್ತಾ ಇವೆ. ದ ನಂಬರ್ ಆಫ್ ಡಿವೋರ್ಸಸ್, ವಿಚ್ಛೇದನಗಳು ಕೂಡ ಹೆಚ್ಚಾಗ್ತಾ ಇವೆ. ಸೊ ಇದೆಲ್ಲ ಏನು ಡೌರಿಯಿಂದ ಆಗುವಂತಹ ದುಷ್ಪರಿಣಾಮಗಳು. ಒಂದು, ಹೆಣ್ಣು ಮಕ್ಕಳ ಘನತೆ ಗೌರವಕ್ಕೆ ಧಕ್ಕೆ ತರುವಂತದ್ದು, ಇದರಿಂದ ಕೌಟುಂಬಿಕ ಸಾಮರಸ್ಯ ಹಾಳಾಗುವಂಥದ್ದು, ಫ್ಯಾಮಿಲಿ system get spoiled due to the dowry system, and there it may lead to deception in the, it is leading to the deception in the name of marriage. Okay, so to escape from the dowry system, people are resorting to child marriages. ಈ ವರದಕ್ಷಿಣೆಯಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಬಾಲ್ಯ ವಿವಾಹಗಳನ್ನ ಮಾಡ್ತಾ ಇದ್ದಾರೆ. ಫಿಮೇಲ್ ಫಿಟಿಸೈಡ್, ಇದರಿಂದ ಹೆಣ್ಣು ಮಕ್ಕಳು ಹುಟ್ಟಿದರೆ ತಾನೇ ಡೌರಿ ಕೊಡ್ಬೇಕು ಅನ್ನೋ ಒಂದು ಒತ್ತಡಕ್ಕೆ ಒಳಗಾಗಿ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ, ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣು ಶಿಶು ಹತ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಟು ಎಸ್ಕೇಪ್ ಫ್ರಮ್ ದ ಬರ್ಡನ್ ಆಫ್ ದ ಡೌರಿ ಸಿಸ್ಟಮ್. ಓಕೆ, and the number of divorces are also increasing or rising because of the dowry system only. Okay, so these are the ill effects of dowry system.